ನಿಮ್ಗೆ ಹಾರ್ದಿಕ ಸ್ವಾಗತ. ಈಗ ಇದು ಕೋಳಿ ಸಾಕಾಣಿಕೆ ನಾ ಮಾಡ್ತಾ ಇದ್ದೀನಿ. ಇದು ಬ್ರೂಡಿಂಗ್ ಪೀರಿಯಡ್ ಅಂತಾರೆ. ಇದು ಬ್ರೂಡಿಂಗ್ ಅಂದ್ರೆ ಒಂದಿನ ಮರಿ ಏನದ 21 ದಿನವರೆಗೆ ಇದು ಈ ಥರ ಬ್ರೂಡಿಂಗ್ ಮಾಡಬೇಕಾಗ್ತದ. ಅಂದ್ರೆ ವಿದ್ಯುತ್ ಕನೆಕ್ಷನ್ ಕೊಡಿಲ್ಲ. ಇದು ಮರಿ ನೋಡಿ ಎಷ್ಟು ಆ್ಯಕ್ಟಿವ್ ಇದೆ. ಈಗ ಮರಿಗಳು ನೋಡಿ ನಾರ್ಮಲ್ ಇದೆ. ಈಗ ನಾವೊಂದು ಆವಾಜ್ ಕೊಟ್ಟಂದ್ರೆ ಯಾವ ಥರ ಆ್ಯಕ್ಟಿವ್ ಇರ್ತಾವೆ ನೋಡಿ. ಘಾರ್ ಅಷ್ಟು ಮರಿ ಫುಲ್ ಆ್ಯಕ್ಟಿವ್ ಇದೆ. ಇದು ನಾಟಿ ಕೋಳಿ ಮರಿ ಅಂದರೆ ಇದ್ರದ್ದೊಂದು ವಿಶೇಷತೆ ಇದು ಇರುತ್ತದೆ. ಆ ನಂತರ ನಿಮ್ಮ ಮರಿಗಳು ಕೊಟ್ಟಿದ್ಮ್ಯಾಗ ಅದು ಮೊಟ್ಟೆನೂ ನಾನೇ ಬೈಬ್ಯಾಕ್ ತೊಗೋತೀನಿ. ಈ ಪೂರ ಬೇಕಾಗ್ಯದ. ಆ ಸಂದರ್ಭದಾಗ ತಾವು ನಾನು ಕರೆ ಮಾಡ್ದಂದ್ರೆ ಕೆಳಗಡೆ ನಂಬರ್ ನೀಡಿದ್ದೇನೆ. ನಾನು ಕರೆ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕರೆ ಮಾಡ್ದಂದ್ರೆ ನಿಮ್ಮ ಸ್ಥಳ ಒಂದು ನಿಗದಿ ಮಾಡ್ಕೊಂಡು ಬಿಡಿ. ಬನ್ನಿ ಕೋಳಿ ಸಾಕಾಣಿಕೆ ಮಾಡಿ ನಿಮ್ಗೆ ಖಂಡಿತವಾಗಿ ಎಲ್ಲ ಥರದ್ದು ಸಹಾಯ ಮಾಡುತ್ತೇನೆ. ಈಗ ವಿದ್ಯುತ್ ಕನೆಕ್ಷನ್ ಯಾರ ಕಡೆ ಇಲ್ಲ ಅಂದ್ರೆ ಅಂಜದೇನು ಹೆದರಿಕೆ ಪಡ್ಕೊಂಬರ್ಪ್ಲಿ ಏನೂ ಇಲ್ಲ. ಇಲ್ಲಿ ನನ್ನ ಹೊಲದಾಗ ಲೈಟ್ ಇರೋಂಗಿಲ್ಲ ಸರ್, ವಿದ್ಯುತ್ ಇರೋಂಗಿಲ್ಲ, ಆ ಥರ ಏನಿಲ್ಲ. ಗ್ಯಾಸ್ನೂ ಇದೆ, ಟೆಕ್ನಾಲಜಿ ಸಾಕಾದಷ್ಟಿದೆ. ಆದರೆ ಟೆಕ್ನಾಲಜಿ. ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಕೋಳಿ ಸಾಕಾಣಿಕೆಯಲ್ಲಿ ಮಾಡ್ತೀನಿ. ನಾವು ಹೊಲದಲ್ಲಿ ನಿಮ್ಗೆ ಹಾರ್ದಿಕ ಸ್ವಾಗತ. ಈಗ ಇದು ಕೋಳಿ ಸಾಕಾಣಿಕೆ ನಾ ಮಾಡ್ತಾಯಿದ್ದೀನಿ. ಇದು ಬ್ರೂಡಿಂಗ್ ಪೀರಿಯಡ್ ಅಂತಾರೆ. ಇದು ಬ್ರೂಡಿಂಗ್ ಅಂದ್ರೆ ಒಂದಿನ ಮರಿ ಏನದ 21 ದಿನವರೆಗೆ ಇದು ಈ ಥರ ಬ್ರೂಡಿಂಗ್ ಮಾಡಬೇಕಾಗ್ತದ. ಅಂದರೆ ವಿದ್ಯುತ್ ಕನೆಕ್ಷನ್ ಕೊಡ್ಬೇಕು. ವಿದ್ಯುತ್ ಕನೆಕ್ಷನ್ ಯಾರ ಕಡೆ ಇಲ್ಲ ಅಂದ್ರೆ ಅಂಜದೇನು ಹೆದರಿಕೆ ಪಡ್ಕೊಂಬರ್ಪ್ಲಿ ಏನೂ ಇಲ್ಲ. ಇಲ್ಲಿ ನನ್ನ ಹೊಲದಾಗ ಲೈಟ್ ಇರೋಂಗಿಲ್ಲ ಸರ್, ವಿದ್ಯುತ್ ಇರೋಂಗಿಲ್ಲ, ಆ ಥರ ಏನಿಲ್ಲ. ಗ್ಯಾಸ್ನೂ ಇದೆ, ಟೆಕ್ನಾಲಜಿ ಸಾಕಾದಷ್ಟಿದೆ. ಆದರೆ ಟೆಕ್ನಾಲಜಿ ಒಂದೇ ಅಂತಿಲ್ಲ, ಇದು ಗ್ಯಾಸ್ ಬ್ರೂಡರ್ನೂ ಇದೆ. ಇದೂ ಥರದ್ದು ನಮ್ಮ ಕಡೆ ಶಕ್ತಿ ಇಲ್ಲ ಅಂದ್ರೆ ಹೆದರ್ಕೊಂಡು ಬಿಚ್ಕೊಂಡು ಬೀಳೋದು ಅವಶ್ಯಕತೆ ಇಲ್ಲ. ಒಳ್ಳೆನೇ ಖಾಲಿಯಾಗಿ ಡಬ್ಬೆ ಇರ್ತಾವೆ. ಒಳ್ಳೆನೇ ಖಾಲಿಯಾಗಿ ಡಬ್ಬೆದಾಗ ಬೆಂಕಿ ಪುಟಿ ಮಾಡೋದು. ಬೆಂಕಿ ಪುಟಿ ಮಾಡೋದಂದ್ರೆ ಅದ್ರದಿಂದ ಖಂಡಿತ ಕಾವು ಕೊಡ್ಬೋದು. ಈಗ ಹಳೆ ಪ್ರಾಚೀನ ಕಾಲದಲ್ಲಿ ವಿದ್ಯುತ್ ಏನು ಇದ್ದಿದ್ದಿಲ್ಲ, ಆದ್ರೆ ಕೋಳಿ ಇದ್ದುದು ಅವಾಗ ಏನು ಮಾಡ್ತಿದ್ರು, ಅದನ್ನ ತಾತ ಮುತ್ತಾತ ಇದು ಮಾಡ್ತಿದ್ರು. ಒಳ್ಳೆನೇ ಖಾಲಿಯಾಗಿ ಡಬ್ಬೆದಾಗ ಅದಕ್ಕೊಂದು ಬೆಂಕಿ ಪುಟಿ ಮಾಡ್ಕೊಡಕ್ಕೆ ಕಾವು ಕೊಟ್ಟಂದ್ರೆ ಖಂಡಿತ ಕಾವು ಸಿಗ್ತದೆ. ಇದು ಒಂದು ವ್ಯವಸಾಯ ದೃಷ್ಟಿಕೋನದಿಂದ. ಆದರೆ ಹಳೆ ಮಾತಾಡ್ದಂದ್ರೆ ಅವಾಗ ವ್ಯವಸಾಯ ದೃಷ್ಟಿಕೋನ ಮಾಡ್ತಿದ್ದಿಲ್ಲ. ಬರೀ ಕೋಳಿ ಹಿಂದೆ ಮರಿಗಳು ಬದುಕ್ತದವು. ಈಗ ನಾವು ವ್ಯವಸಾಯ ಮಾಡ್ಲಾಕ್ತಂದ್ರೆ ನಾವು ಇದು ನನ್ನ ಹತ್ರ ಇದು 1000 ಮರಿ ಇದೆ. 1000 ಮರಿಗೆ ನನ್ನ ಹತ್ರ ಇಂಕ್ಯುಬೇಟರ್ದಿಂದ ತೆಗ್ದಿದ್ದು ಮರಿ ಇದೆ. ಇದು ಇಂಕ್ಯುಬೇಟರ್ದಿಂದ ಮರಿ ತೆಗ್ದಂದ್ರೆ ಅದಕ್ಕೆ ಏನದ ಕಾವು ಕೊಡ್ಬೇಕಂದ್ರೆ ಇದೇ ಥರ ಮಾಡಬೇಕಾಗ್ತದೆ. ಈಗ ಮುಂದಿನ ಬರೋ ದಿನಗಳಲ್ಲಿ ನಿಮ್ಗೆ ಯಾರಿಗೆ ಟ್ರೈನಿಂಗ್ ಬೇಕಾಗ್ಯದ, ನಿಮ್ಮ ಮಾಹಿತಿ ಪೂರ ಬೇಕಾಗ್ಯದ, ಆ ಸಂದರ್ಭದಾಗ ತಾವು ನಾನು ಕರೆ ಮಾಡ್ದಂದ್ರೆ ಕೆಳಗಡೆ ನಂಬರ್ ನೀಡಿದ್ದೇನೆ. ನಾನು ಕರೆ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕರೆ ಮಾಡ್ದಂದ್ರೆ ನಿಮ್ಮ ಸ್ಥಳ ಒಂದು ನಿಗದಿ ಮಾಡ್ಕೊಂಡು ಬಿಡಿ. ಭಾನುವಾರ ದಿನ ಟ್ರೈನಿಂಗ್ ತೊಗೋತೀನಿ ನಾನು. ಭಾನುವಾರ ದಿನ ಬಂದಂದ್ರೆ ಪೂರ ಎಲ್ಲ ಥರದ ಮಾಹಿತಿ, ಅಂದ್ರೆ ಬ್ರೂಡಿಂಗ್ ಯಾವ ಥರ ಮಾಡೋದು, ಫೀಡ್ ಮ್ಯಾನೇಜ್ಮೆಂಟ್, ವ್ಯಾಕ್ಸಿನ್ ಮ್ಯಾನೇಜ್ಮೆಂಟ್, ಆ ನಂತರ ಶೆಡ್ ಯಾವ ಥರ ನಿರ್ಮಾಣ ಮಾಡೋದು. ಇದು ಶೆಡ್ ನಾನು ಸ್ವಲ್ಪ ವಿಕಲಚೇತನ ಇರೋದ್ರಿಂದ ನಾ ಇದು ಪೂರ್ತಿ ಕಬ್ಬಿಣದಿಂದ ಮಾಡಿದ್ದಿದೆ ಸರ್. ಇದು ಕಬ್ಬಿಣದಿಂದ ಮಾಡೋದೇನು ಅವಶ್ಯಕತೆ ಇಲ್ಲ. ಸಾದಾ ಶೆಡ್ ಯಾವ ಥರ ಮಾಡೋದು ಅದನ್ನು ನಿಮಗೆಲ್ಲ ಪೂರ ಮಾಹಿತಿ ಹೇಳ್ತೀನಿ. ಶೆಡ್ ಮ್ಯಾನೇಜ್ಮೆಂಟ್, ಕಂಪೌಂಡ್ ಮ್ಯಾನೇಜ್ಮೆಂಟ್, ಬ್ರೂಡಿಂಗ್ ಮ್ಯಾನೇಜ್ಮೆಂಟ್, ವ್ಯಾಕ್ಸಿನ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಹಿತಿ ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ಒಂದಿನ ಪೂರ ಬೇಗ ಟ್ರೈನಿಂಗ್ ಕೊಡ್ತೀನಿ. ಅವಾಗ ಮಾಹಿತಿ ಪಡ್ಕೊರಿ. ಮಾಹಿತಿ ಪಡ್ಕೊಳಕ್ಕೆ ನಿರುದ್ಯೋಗಿ ಇದ್ದೀನಿ, ಉದ್ಯೋಗ ಇಲ್ಲದೆ ಕುಂತೀನಿ ಅಂತ ಅನ್ಬೇಡಿ. ಬನ್ನಿ ಕೋಳಿ ಸಾಕಾಣಿಕೆ ಮಾಡಿ ನಿಮ್ಗೆ ಖಂಡಿತವಾಗಿ ಎಲ್ಲ ಥರದ್ದು ಸಹಾಯ ಮಾಡುತ್ತೇನೆ. ಈಗ ಏನು ನಿಯಮ ಇಲ್ಲ ಸರ್, ಬರೀ ನಮ್ಮ ಹತ್ರ ಒಂದು ದೃಢ ಶಕ್ತಿ ಇರಬೇಕು. ಈಗ ನೀವು ನೋಡ್ರಿ ಆಯಿತು, ನಾನು ಕಾರ್ದಾಗ ಇಳಿಬೇಕು ಕೂಡ್ಬೇಕಂದ್ರೆ ನನ್ನ ಕಷ್ಟ ಅದ. ನಾ ಮಾಡ್ತೀನಿ ಅಂದ್ರೆ ನಿಮ್ಮ ಕೈಲಿಂದ ಯಾಕೆ ಆಗಂಗಿಲ್ಲ. ಇದು ಮರಿ ನೋಡಿ ಎಷ್ಟು ಆ್ಯಕ್ಟಿವ್ ಇದೆ. ಈಗ ಮರಿಗಳು ನೋಡಿ ನಾರ್ಮಲ್ ಇದೆ. ಈಗ ನಾವೊಂದು ಆವಾಜ್ ಕೊಟ್ಟಂದ್ರೆ ಯಾವ ಥರ ಆ್ಯಕ್ಟಿವ್ ಇರ್ತಾವೆ ನೋಡಿ. ಘಾರ್ ಅಷ್ಟು ಮರಿ ಫುಲ್ ಆ್ಯಕ್ಟಿವ್ ಇದೆ. ಇದು ನಾಟಿ ಕೋಳಿ ಮರಿ ಅಂದರೆ ಇದ್ರದ್ದೊಂದು ವಿಶೇಷತೆ ಇದು ಇರುತ್ತದೆ. ಇದು ಈಗ ಮರಿ ಒಂದು ಶುಕ್ರವಾರ ದಿನ ಹಾಕಿದ್ದಿದೆ. ಇದು ಇವತ್ತಿಗೆ ಒಂದು ಎಷ್ಟು ದಿನ ಆಗಿದ್ರೆ ದಿಲೀಪ್ ಸರ್? ಇವತ್ತಿಗೆ 6 ದಿನ ಮರಿ ಇದೆ. 6 ದಿನ ಮರಿಗೆ ನೋಡಿ ರೆಕ್ಕೆ ಯಾವ ಥರ ಬಂದಿದೆ. ಏಕ್ ಮೊಟ್ಟೆ ಬಗ್ಗಿದೆ. ಇದು ರೆಕ್ಕೆ ಸೈಜ್ ನೋಡಿ ಎಷ್ಟು ಆಗಿದೆ. ಒಂದಿನ ಮರಿದು ಇಷ್ಟು ರೆಕ್ಕೆ ಇರೋದಿಲ್ಲ. 6 ದಿನದಾಗೆ ಮರಿ ರೆಕ್ಕೆ ಸೈಜ್ ಇಷ್ಟಾಗಿದೆ. ನೀವು ಟ್ರೈನಿಂಗ್ದಾಗ ಬಂದಾಗ ಎಲ್ಲನೂ ಮಾಹಿತಿ ನೀಡ್ತೀನಿ. ಬ್ರೂಡಿಂಗ್ ಮಾಡೋದಾಯ್ತು, ಆ ನಂತರ ಮೊಟ್ಟೆ ಮ್ಯಾಗ ಬರಬೇಕಾದ್ರೆ ಹ್ಯಾಂಗೆ ಮಾಡ್ಬೇಕು ಅದಕ್ಕೆ.
ಈಗ ಸಾಕೋದಕ್ಕೆ ಬೇರೆ ಬೇರೆ ತಳಿ ಅದಾವು, ಹಲವಾರು ತಳಿ ಇದೆ ಸರ್. ಹಲವಾರು ತಳಿದಾಗ ಏನದ, ಇದು ನಾಟಿ ಕೋಳಿ ಮೊಟ್ಟೆ ಅದಂದ್ರೆ ಅದು ನಾವು ಏನು ಫ್ರೀ ರೇಂಜ್ದಾಗ ಬಿಡ್ಲಾಕ್ ಬರ್ತದ. ಫ್ರೀ ರೇಂಜ್ದಾಗ ಬಿಟ್ಟಿದ್ಮೇಲೆ ಅದ್ರ ಮೊಟ್ಟೆ ರುಚಿನೂ ಚೆನ್ನಾಗಿದೆ, ಅದ್ರಲ್ಲಿ ಪ್ರೋಟೀನ್ ಅಂಶ ಭಾಳ ಬೆಸ್ಟ್ ಇದೆ. ಆದ ನಂತರ ಅದ್ರ ಮಾಂಸನೂ ಸೇವನೆ ಮಾಡೋದಂದ್ರೆ ಅದು ಮಾಂಸನೂ ಒಂದು ರುಚಿದಾಯಕ ಇರೋದ್ರಿಂದ, ಯಾಕಂದ್ರೆ ಬಿಸಿಲೂ ಹತ್ತದ, ಅದು ಗಾಳಿನೂ ಹತ್ತದ, ಚಳಿನೂ ಹತ್ತದ, ಎಲ್ಲ ಹತ್ತದ್ರಿಂದ ಅದು ಒಂದು ರುಚಿದಾಯಕನೂ ಇರ್ತದೆ. ಅದು ಪ್ರೋಟೀನ್ ಅಂಶನೂ ತುಂಬ ಹೆಚ್ಚಾಗಿ ಇರುತ್ತದೆ ಅದು. ಸರ್ ಈಗ ಅನುಭವ ಇರ್ಲಾರ್ದರು ಮಕ್ಕಳೇ 1,000 ಮರಿ ತೊಗೊಂಡು 2,000 ಮರಿ ತೊಗೊಂಡು ಅಂತ ಕೈ ಸುಟ್ಕೊಂಡವ್ರು ಭಾಳ ಮಂದಿ ಇರ್ತಾರೆ. ಅಂಥವ್ರಿಗೆ ಅವ್ರದ್ದು ಜ್ಞಾನಿನ ಕೊರತೆ ಅಂದ್ರೆ ಮುಂಜಾಗ್ರತೆ ಯಾವಾಗ ವಹಿಸಲ್ಲ. ಮುಂಜಾಗ್ರತೆ ವಹಿಸಿಲ್ಲ ಅಂದ್ರೆ ಖಂಡಿತ ಕೈ ಸುಡ್ಕೋತಾರೆ. ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಇಷ್ಟು ಸುಲಭದಾಯಕನೂ ಇಲ್ಲ, ಇಷ್ಟು ಕಷ್ಟದಾಯಕನೂ ಇಲ್ಲ. ಸುಲಭದಾಯಕ ಯಾಕಿಲ್ಲ ಅಂದ್ರೆ ಇದ್ರ ತಮ್ಗೆ ಆಗಲೇ ಹೇಳೋದು ನಾನು, ಇದ್ರ ಬೇಡಿಕೆ ತುಂಬ ಹೆಚ್ಚಿಗಿದೆ. ಮೊಟ್ಟೆ ಬೇಡಿಕೆ ದಬ ಚೆನ್ನಾಗಿದೆ, ಆನಂತರ ಮಾಂಸದ ಬೇಡಿಕೆ ಇದೆ, ಶರಿ ಬೇಡಿಕೆ ಇದೆ. ಈ ಥರ ಬೇಡಿಕೆ 24/7 ಇದೆ. ಆದರೆ ಇದಕ್ಕೆ ಏನದ ಸುಲಭವಾದ ವ್ಯವಸಾಯ ಅಂತ ಅನ್ಬೋದು, ಆದ್ರೆ ಎಲ್ಲರನ್ನೂ ಮಾಡ್ಬೋದು. ಆದ್ರೆ ಕಷ್ಟದಾಯಕ ಯಾಕದ ಅಂದ್ರೆ ಸರ್, ಇದಕ್ಕೆ ಒಂದು ಟೈಮಿಂಗ್, ಕರೆಕ್ಟ್ ಟೈಮಿಂಗ್ ಬಗ್ಗೆ ಮಹತ್ವ ಕೊಡ್ಬೇಕು. ನಾವು ಮುಂಜಾಗ್ರತೆ ವಹಿಸ್ಬೇಕು. ಮುಂಜಾಗ್ರತೆ ವಹಿಸಿದ್ರೆ ಏನು ಇದು ಆಗೋಂಗಿಲ್ಲ. ಈಗ ನೋಡಿ, ಈಗ ಚಳಿಗಾಲ ಇದೆ ನಿಜವಾಗಿ ನೋಡ್ದಂದ್ರೆ. ಇವತ್ತು ತಾರೀಕಿದೆ November 19, ಆದರೆ ನನಗೆ ಬೆವರು ಬಿಡ್ತಾ ಇದೆ. ಇದು ಯಾಕೆ ಬೆವರು ಬಿಡ್ತಾ ಇದೆ ಅಂದರೆ, ಇದು ಬ್ರೂಡಿಂಗ್ ಪೀರಿಯಡ್ ನಡೆದ. ಇದು ಬ್ರೂಡಿಂಗ್ ಪೀರಿಯಡ್ ಇರೋದ್ರಿಂದ ಇದು ಕಾವು ಕೊಡಬೇಕು. ಇದು ಕಾವು ಈಗ ಸದ್ಯಕ್ಕೆ ನಡೆದಿದೆ. ಕಾವು ಕೊಡೋದ್ರಿಂದ ಚಳಿಗಾಲದಲ್ಲಿನೂ ನಾನು ಬೆವರು ಬಿಡ್ತಾ ಇದೆ. ಅದು ಕಾವು ಕೊಡ್ಲತ್ತೀವಿ. ಅದ್ರ ಬಾಜುನೇ ಹತ್ತಿರ ಕುಂತಿದ್ದೀನಿ ನಾನು, ಅದ್ರ ಸಹ ಬೆವರು ಬಿಡ್ತಾ ಇದೆ. ಈ ಥರ ಒಂದು ಸಿಂಪಲ್ ಮ್ಯಾನೇಜ್ಮೆಂಟ್ ಇದೆ. ಮ್ಯಾನೇಜ್ಮೆಂಟ್ ಮಾಡೋದಂದ್ರೆ ಭಾಳ ಕಷ್ಟದಾಯಕನೂ ಇಲ್ಲ, ದೊಡ್ಡದು ರಾಕೆಟ್ ಸೈನ್ಸ್ನೂ ಇಲ್ಲ, ಸುಲಭವಾಗಿ ಮಾಡೋದಂಥ ವ್ಯವಸಾಯನೂ ಅನ್ಬೋದು. ಸರ್ ಈಗ ಒಂದು ವೇಳೆ ಲಾಟಿ ಕೋಳಿ ಸಪ್ಲೈ ಕೂಡ ಮಾಡ್ತೀರಾ, ಬರೀ ಟ್ರೈನಿಂಗ್ ವ್ಯವಸ್ಥೆ? ಈಗ ಮರಿಗಳು ನಿಮ್ಗೆ ಮರಿಗಳು ಯಾರಿಗಾದ್ರೂ ವಿಷಯಕರಿ ಮರಿ ಬೇಕಾಗಿದೆ ಅಂದ್ರೆ ನೀವು ಮರಿ ಸೆಲೆಕ್ಟ್ ನಾನು ಖಂಡಿತ ಕರೆ ಮಾಡ್ಬೋದು. ಆ ನಂತರ ನಿಮ್ಮ ಮರಿಗಳು ಕೊಟ್ಟಿದ್ಮ್ಯಾಗ ಅದು ಮೊಟ್ಟೆನೂ ನಾನೇ ಬೈಬ್ಯಾಕ್ ತೊಗೋತೀನಿ. ಅಂದ್ರೆ ಋತುಮಾನ ಅವಸರದಿಂದ ಮಳೆಗಾಲದಲ್ಲಿ ರೇಟ್ ಬೇರೆ, ಚಳಿಗಾಲದಲ್ಲಿ ಬೇರೆ, ಬೇಸಿಗೆಯಲ್ಲಿ ಬೇರೆ ರೇಟ್ ತೊಗೋತೀನಿ. ಇದು ಸ್ವಲ್ಪ ದಿನದಾಗ ಏನದ, ನನಗೊಂದು ಕಂಪನಿ ಮಾಡೋದಿದೆ. ಕಂಪನಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಕಂಪನಿ ಅಂತ ಹೇಳ್ತಾರೆ. ಈಗ ಡೊಮಿನೋಸ್ ಪಿಜ್ಜಾ ಇದೊಂದು ಕಂಪನಿ ಇದೆ. ಇದೇ ಥರ ಕಂಪನಿ ಮಾಡ್ಕೊಳಕ್ಕೆ ಇದ್ರ ಮಾಂಸನೂ ಕೂಡ ಖಂಡಿತ ನಾನು ಮಾರಾಟ ಮಾಡೋದಿದ್ದೀನಿ. ಇದ್ರದ್ದೇ ಒಂದು ಬ್ರ್ಯಾಂಚ್ ತೆಗಿತೀನಿ. ಬ್ರ್ಯಾಂಚ್ ತೆಗಿಸಿ ಅದು ಮಾಂಸನೂ ಖಂಡಿತ ರೈತರ ಕಡೆ ತೊಗೊಂಬದು ರೋಡ್ ಮ್ಯಾಪ್ ನಡೆದಿದೆ. ಬರೋ ಒಂದು 2 ವರ್ಷದಲ್ಲಿ ಮಾಂಸನೂ ಖಂಡಿತ ತೊಗೋತೀನಿ. ಈಗ ಸದ್ಯಕ್ಕೆ ಮೊಟ್ಟೆ ತೊಗೋತೀನಿ, ಮತ್ತು ಅಂದ್ರೆ ಮರಿಗಳ ಮಾರಾಟ ಮಾಡ್ತೀನಿ. 2 ವ್ಯವಸಾಯಕ್ಕೆ ಸದ್ಯಕ್ಕೆ ನಡೀತಾ ಇದೆ. ಬಟ್ ಟ್ರೈನಿಂಗ್ ಬೇಕಾದವ್ರಿಗೆ ಟ್ರೈನಿಂಗ್ ಪಡಿಬೋದು ಅವರು. ಸರಿ, ತರಬೇತಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಬರೀ ಪುರುಷರಿಗಷ್ಟೇ ಏನೋ ಮಹಿಳೆಯರು ಕೂಡ? ಮಹಿಳೆಯರನ್ನು ಬರ್ಬೋದು, ಪುರುಷರು ಬರ್ಬೋದು, ನಿವೃತ್ತಿ ತೆಗೆದರ ಆಫೀಸರ್ ಮಂದಿ ಇರ್ಬೋದು. ಸರ್ಕಾರಿ ನೌಕರಿ ಆಗಿದ್ಮ್ಯಾಗ ಏನಾರ ಈಗ ನಾ ಖಾಲಿ ದಿನಪ್ಪ ಏನು ಮಾಡಲಿ, ನಿಮ್ಗೆ ವಿಶೇಷವಾಗಿ ಒಂದು ಸ್ವಾಗತ ಕೋರುತ್ತೇನೆ. ಸರ್ಕಾರಿ ನೌಕರಿ ಒಂದು ರಿಟೈರ್ಮೆಂಟ್ ಆಗಿದ್ದವ್ರಿಗೆ ಅವ್ರ ಮನೆಯಲ್ಲಿ ಕೂಡಬೇಡಿ. ನಿಮ್ಮ ಹೊಲ ತೋಟ ಐತಂದ್ರೆ ಹೊಲ ತೋಟದಾಗ ಕೋಳಿ ಸಾಕಾಣಿಕೆ ಮಾಡಿ. ಇದು ಒಂದು ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಇದೆ ನಿಜವಾಗಿ ಸರ್. ನೀವು ಮೊಬೈಲ್ ಬಿಟ್ಟು ನೋಡಿ, ಮೊಬೈಲ್ ಬಿಟ್ಟು ನಾವು ಹೊಲ್ದಾಗ ಬಂದು ಕುಂತಂದ್ರೆ ಒಂದಿಷ್ಟು ಆನಂದ ಅನ್ನಿಸ್ತದೆ. ಬರೀ ಮರಿಗಳು ನೋಡ್ಕೋತ ಕುಂತಂದ್ರೂ ಒಂದು ಮನ್ಸಿಗೆ ಒಂದು ಆನಂದ ಬೇರೆ ಅದ ಸರ್. ಇದಕ್ಕೂ ಇದೇ ನನಗೆ ಒಂದು ಎಂಟರ್ಟೈನ್ಮೆಂಟ್ ಅಂತೀನಿ ನಾನು. ಇದು ಎಂಟರ್ಟೈನ್ಮೆಂಟ್ ಆಗ್ತದ, ನಿವೃತ್ತಿ ಇದ್ದವ್ರ ಆಫೀಸರ್ಗೂ ಒಂದು ಎಂಟರ್ಟೈನ್ಮೆಂಟ್ ಆಗ್ತದ, ಪ್ಲಸ್ ಆದಾಯನೂ ಆಗ್ತದ. ಆದರೆ ಎಲ್ಲದಕ್ಕೆ ವಿಶೇಷ ಅಂದ್ರೆ ಏನಿದೆ ಅಂದ್ರೆ, ಎಲ್ಲದಕ್ಕೆ ವಿಶೇಷ ಈಗ ಸದ್ಯ ಒಂದು ನಡೆದಿದ್ದ ಜನ್ರೇಷನ್, ನಮ್ಮ ಕಿಶ ಗರಮ್ ಇತ್ತಂದ್ರೆ ನಮ್ಮ ಆವಾಜ್ನೂ ಗರಮ್ ಇರ್ತದೆ, ಆವಾಜ್ನೂ ಚೆನ್ನಾಗಿ ಬರ್ತದೆ. ನಮ್ಮ ಕಿಶ ಯಾವಾಗ ತಣ್ಣಗೈತಂದ್ರೆ ನಮ್ಮ ಆವಾಜ್ನೂ ಕರೆಕ್ಟ್ ಬರಲ್ಲ. ಕಿಶ ಗರಮ್ ಮಾಡೋಕ್ಕೋಸ್ಕರ ನೀವು ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡಿ. ಕಿಶ ಹೆಂಗೆ ಗರಮ್ ಮಾಡೋದು ಅದನ್ನು ನಾನು ತೋರಿಸ್ಕೊಡ್ತೀನಿ. ಜಗತ್ತಿನಲ್ಲಿ ರೊಕ್ಕ ದಬಾಜ್ ಬಿದ್ದದ, ರೊಕ್ಕ ಎತ್ತೋನಿಗೆ ಕಲಾಬೇಕು. ನನ್ನಂಥ ವಿದ್ಯೆ ಇಲ್ಲ, ಶಕ್ತಿ ಇಲ್ಲ, ನಾ ಮಾಡ್ತೀನಿ ಅಂದ್ರೆ ನೀವು ಯಾಕೆ ಮಾಡೋಂಗಿಲ್ಲ? ನನ್ನ ಜೊತೆಯಾಗಿ ಬನ್ನಿ, ನಿಮ್ಗೆಲ್ಲ ಥರ ಮಾಹಿತಿ ಕೊಡ್ಲಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸರ್, ಇಲ್ಲಿ ಬರೋಕ್ಕಿಂತ ಮುಂಚೆ ಅವರು ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಿರ್ತಾರೆ? ಎಲ್ಲ ಪ್ರತಿಯೊಂದು ಮಾಹಿತಿ ನಾನು ಟ್ರೈನಿಂಗ್ನಲ್ಲಿ ಏನು ಮಾಡ್ತೀನಿ, ನಾ ಕಂಪೌಂಡ್, ಶೆಡ್, ಆ ನಂತರ ಬ್ರೂಡಿಂಗ್ ಯಾವ ಥರ ಮಾಡೋದು, ವ್ಯಾಕ್ಸಿನ್ ಯಾವ ಥರ ಮಾಡೋದು, ಒಂದಿನ ಪೂರ ಹೇಳೋದಂದ್ರೆ ಅವ್ರಿಗೆ ಕೋಳಿ ಸಾಕಾಣಿಕೆ ಕೆಲವೊಬ್ರಿಗೆ ಆಗ್ತದೋ ಕೆಲವೊಬ್ರಿಗೆ ಆಗಂಗಿಲ್ಲ. ಅದು ಪ್ರಶ್ನೆ ಉತ್ತರ ನಾ ಕೊಡೋದಕ್ಕೂ ಅವರೇ ಉತ್ತರ ಕೊಡ್ತಾರೆ. ಇದು ನನ್ನ ಕೈಲಿಂದ ಮಾಡ್ತಾನೆ, ಐ ಕ್ಯಾನ್ ಡಿವ್ ಇಟ್, ನಾ ಮಾಡ್ಬೋದು. ಯಾರ ಕೈಲಿಂದ ಮಾಡೋದಾಗಂಗಿಲ್ಲ, ಇಲ್ಲಪ್ಪ ಇದು ಭಾಳ ನನ್ನ ಕೈಲಿಂದ ಆಗಂಗಿಲ್ಲ. ಅದು ಏನದ, ಇದು ಮೊಬೈಲ್ದಾಗ ಒಂದು ಇಂಟ್ರ್ಯೂದಾಗ ಗುರ್ತಾಗಂಗಿಲ್ಲ. ಯಾವಾಗ ನೀವು ಟ್ರೈನಿಂಗ್ ಬರ್ತೀರಿ, ಟ್ರೈನಿಂಗ್ ಬಂದಂದ್ರೆ ಖಂಡಿತವಾಗಿ ಅವಶ್ಯವಾಗಿ ನಿಮ್ಗೆ ಗುರ್ತಾಗ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಥಿಯರಿಕಿಂತ ಪ್ರಾಕ್ಟಿಕಲ್ ಮುಖ್ಯ ಅಂತಾರೆ? ಹಾಂ, ಪ್ರಾಕ್ಟಿಕಲಿ ಮುಖ್ಯ. ಮತ್ತು ಒಂದು ಡಾಕ್ಟರ್ ಮಂದಿ ಅಂತಾರೆ. ಈಗ ವ್ಯಾಪಾರಿ ಮಂದಿ ಏನು ಮಾಡ್ತಾರೆ, ಗಿರಾಕಿ ಹೆಂಗದ ಅಂತ ಕೇಳ್ತಾರೆ, ವ್ಯಾಪಾರ ಹೆಂಗದ ಅಂತ ಕೇಳ್ತಾರೆ. ಆದ್ರೆ ಡಾಕ್ಟರ್ ಮಂದಿ ಪ್ರಾಕ್ಟೀಸ್ ಹೆಂಗೆ ನಡೆದದ ಅಂತ ಕೇಳ್ತಾರೆ. ಡಾಕ್ಟ್ರು ಅವರು ಒಂದು ಡಿಗ್ರಿ ಪಡೆದು ಅವ್ರು ಪ್ರಾಕ್ಟೀಸ್ ಅಂತಾರೆ. ಇದು ಕೋಳಿ ಸಾಕಾಣಿಕೆ ವ್ಯವಸಾಯನೂ ಸೇಮ್ ಅದೇ ಥರ ಇದೆ.
ಇದಕ್ಕೂ ಒಂದು ಪ್ರಾಕ್ಟೀಸ್ ಅನ್ಬೋದು. ನಾ ಇಷ್ಟು ಕಲ್ತೀನಿ ಅಂದ್ರೆ ನಾನು ಇನ್ನು ಹಲವಾರು ಮಾತು ಕಲಿಯಪ್ಲೇ ಅದ. ನಾನೇ ಕಲಿತೀನಿ ಅಂದ್ರೆ ನೀವು ಸ್ವಲ್ಪ ಕಲೀರಿ, ನಿಮ್ಮ ಸಂಗಟ ನಾನು ಕಲಿತೀನಿ, ನೀವು ಕಲಿತೀರಿ. ಕಲ್ತಿದ್ದು ವ್ಯವಸಾಯ ಬಗ್ಗೆ ಕೊರತೆ ಎಲ್ಲಿನೂ ಇಲ್ಲ, ಬೇಡಿಕೆದು ಕೊರತೆ ಎಲ್ಲಿ ಇಲ್ಲ. ಆದ್ರೆ ದೃಢಶಕ್ತಿ ಒಂದು ಕೊರತೆ ಅದ. ನೀವು ದೃಢಶಕ್ತಿ ತುಂಬಲಾಕ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ. ನಿಮ್ಮ ಜೊತೆಯಲ್ಲಿ ಕೂಡ ಒಟ್ಟು ಎಲ್ಲ ಥರದ್ದು ಮಾಹಿತಿ ಖಂಡಿತವಾಗಿ ಅವಶ್ಯವಾಗಿ ನಿಮ್ಗೆ ನೀಡ್ತೀನಿ. ಸರ್, ಇದು ನೀವು ಈಗಿರೋದು ಕಲಬುರಗಿಯಲ್ಲಿ ಇರೋದು. ಹಾಂ, ಕಲಬುರಗಿ ಜಿಲ್ಲಾದವ್ರಿಗೆ ಅಷ್ಟೇನಾ ಇಲ್ಲ ಬೇರೆ ಬೇರೆ ಜಿಲ್ಲಾದವರು ಅವರಿಗೂ ಕೂಡ ಅವಕಾಶ ಇದೆ ಇಲ್ಲಿ ಬರೋದಕ್ಕೆ? ನಮ್ಮ ಭಾರತದಾಗ ಎಲ್ಲಿನೂ ಇದು ವಿಡಿಯೋ ಯಾರು ನೋಡ್ಲತ್ತಾರ ನಮ್ಮ ಭಾರತ ಪ್ರಾಂತದಾಗ ಎಲ್ಲಿನ ಕಡೆ ಬರ್ರಿ. ನನ್ನ ಮಾತು ಬರೋದು ಕನ್ನಡ, ಮರಾಠಿ, ಹಿಂದಿ 3 ಮಾತು ಯಾರಿಗೆ ಬರ್ತದ ಅವ್ರು ಬರ್ರಿ, ನಿಮ್ಗೆ ಸ್ವಾಗತ ಅದ. ಎಲ್ಲಿ ಕೂಡ ವ್ಯವಸಾಯ ಮಾಡ್ಬೋದು. ಈಗ ಕೆಲವೊಬ್ಬರು ಬೇರೆ ದೇಶದಿಂದ ಇದು ವಿಡಿಯೋ ನೋಡೋರು ಸಾಕದಷ್ಟು ಜನ ಹಂಗಿದ್ದಾರೆ. ಬೇರೆ ದೇಶದಾಗ ನೀವು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ನಮ್ಮ ಭಾರತ ಅಂದ್ರೆ ಸೋನಿಕಿ ಚಿಡಿಯ ಅಂತಾರೆ. ಸೋನಿಕಿ ಚಿಡಿಯ ಅಂದ್ರೆ ಇದು ನಿಜವಾಗಿ ಸೋನಿಕಿ ಚಿಡಿಯ ಅದ. ಇದು ವ್ಯವಸಾಯ ಸಲಕ್ಕೆ ಬನ್ನಿ, ನೀವು ವಾಪಸ್ ಭಾರತಕ್ಕೆ ಬಂದಂದ್ರೆ ನಿಮ್ಗೆ ಎಲ್ಲ ಥರ ಮಾಹಿತಿ ಹೇಳ್ತೀನಿ. ನಿಮ್ಮ ಮೊಟ್ಟೆನೂ ನಾ ತೊಗೋತೀನಿ, ನಿಮ್ಮ ಮರಿನೂ ನಿಮ್ಗೆ ಇದು ಪ್ರೊವೈಡ್ ಮಾಡ್ತೀನಿ, ಮಾಹಿತಿನೂ ಖಂಡಿತ ತೊಗೋತೀನಿ. ಬೇರೆ ದೇಶದಾಗ ಬೇರೆಯವ್ರ ಹತ್ರ ನೌಕರಿ ಮಾಡಬೇಡಿ. ಇಷ್ಟೇ ಒಂದು ಹೇಳ್ತೀನಿ, ಬೇರೆಯವ್ರ ಕೈದಾಗ ಆಳು ಮನುಷ್ಯ ಅಂತ ಮಾಡಬೇಡಿ. ನೀವು ಮಾಲಕ್ಕಾಗಿ ನಿಮ್ಮ ಹೊಲದಾಗೆ ನೀವು ಕೆಲಸ ಮಾಡಿ. ಇದೇ ನಮ್ಮ ಸೋನಿಕಿ ಚಿಡಿ ಅಂದರೆ ಇದು ಭಾರತದಾಗೆ ರೊಕ್ಕ ದಬಾದ್ ಬಿದ್ದೀವ. ಇದು ವ್ಯವಸಾಯ ಮಾಡೋದಂದ್ರೆ ಖಂಡಿತವಾಗಿ ಆದಾಯ ಇದೆ ಸರ್. ಸರ್, ಇಲ್ಲಿ ಬಂದವ್ರಿಗೆ ಮೂಲಭೂತ ಸೌಕರ್ಯ ಯಾವ್ಯಾವ ರೀತಿ ಇರುತ್ತೆ ಸರ್? ಅಂದರೆ ಕಡಿಯೋರಿಗೆ ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡ್ತೀನಿ. ಭಾನುವಾರ ದಿನ ಬಂದಂದ್ರೆ ಊಟದ ವ್ಯವಸ್ಥೆ ಮಾಡ್ಕೊಳಕ್ಕೆ ಒಂದು ಡೇ ಪೂರಾ ಎಲ್ಲ ಥರ ಮಾರ್ಗದರ್ಶನ ನೀಡ್ತೀನಿ. ಸರ್, ಇದು ಪ್ರತಿ ರವಿವಾರ ತೊಗೋತೀನಿ ಮೀಟಿಂಗ್. ಫೋನ್ದಾಗ ಮಾತು ಕೇಳೋದಂದ್ರೆ ಎಲ್ಲ ವಿವರವಾದ ಮಾಹಿತಿ ಖಂಡಿತ ನೀಡ್ತೀನಿ. ಮತ್ತೆ ಏನಾದರೂ ಮಾಹಿತಿ ಇದೆ ಸರ್? ಮತ್ತೆ ನಾವೇನಾದರೂ ಕೇಳಿಬಿಟ್ಟಿದ್ದು ನೀವು ಯಾವತ್ತು ಬಿಟ್ಟು ಅಂದ್ರೂ ನೀವು ಫೋನ್ ಹಚ್ಚಿದ್ದೀನಿ. ನನ್ನ ನಂಬರ್ ಅದ್ರ ನಿಮ್ಗೆ ನೀಡಿದ್ದೀನಿ. ನಂಬರ್ದಾಗ ಫೋನ್ ಹಚ್ಚಿ ಮಾತಾಡಿ. ನಾ ಏನು ಭಾಳ ದೊಡ್ಡದು ಡಾಕ್ಟ್ರು, ಇಂಜಿನಿಯರ್, MP, MLA ಆ ಥರ ಇಲ್ಲ. ನಿಮ್ಮ ಹಂಗೆ ಸರ್ವಸಾಧಾರಣ ನಿಮ್ಮ ಕೈದಾಗ ಏನು ಮೊಬೈಲ್ ಹಿಡಿದು ಏನು ನೋಡ್ಲಾತ್ತೀರಿ, ನಿಮ್ಮ ಹಂಗೆ ನಾನು ಇದ್ದೀನಿ. ನನ್ನ ಪೂರ್ತಿ ಕನ್ನಡ ಮಾತು ಪಕ್ಕಾ ಬರ್ತದ ಅಂತ ಹೇಳಂಗಿಲ್ಲ. ಆದ್ರೆ ಮಾತಾಡ್ದಂದ್ರೆ ನಿಮ್ಗೆಲ್ಲ ಅರ್ಥ ಆಗ್ತದ. ಆದ್ರೆ ಕೆಲವೊಬ್ಬರು ಏನಾರ ಸ್ವಲ್ಪ ನನ್ಗೆ ಕೊರತೆ ಯಾವ್ದು ಇರೋಂಗಿಲ್ಲ. ಮನಸ್ಸು ಒಂದು ಕೊರತೆ ಇತ್ತಂದ್ರೆ ನೀವು ನನ್ನ ಫೋನ್ ಹಚ್ಚಿದ್ರೆ ನಿಮ್ಮ ಧೈರ್ಯ ತುಂಬ ಕೆಲಸ ಮಾಡ್ತೀನಿ. ಕೋಳಿ ಸಾಕಾಣಿಕೆ ವ್ಯವಸಾಯ ಮಾಡ್ಲಿಕ್ಕೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ನೀಡ್ಲಿಕ್ಕೆ ಸದಾವಾಗಿ ಸಿದ್ಧವಾಗಿದ್ದೀನಿ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಕರೆ ಮಾಡಿ ಎಲ್ಲ ಮಾಹಿತಿ ನೀಡುತ್ತೀನಿ.